ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಒಂದು ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದೆ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ನಿರ್ಮಿತ ಪ್ರೋಬಾ 3 ಮಿಷನ್ ಅನ್ನು ಡಿಸೆಂಬರ್ 5ರಂದು ಭಾರತೀಯ ಕಾಲಮಾನ ಸಂಜೆ 4:12 ಸುಮಾರಿಗೆ ಉಡಾವಣೆ ಮಾಡಲಾಗಿದ್ದು, ಇದರ ಜವಾಬ್ದಾರಿಯನ್ನು ಇಸ್ರೋ ವಹಿಸಿಕೊಂಡಿದೆ. 1969ರ ಆಗಸ್ಟ್ 15ರಂದು ಪ್ರಾರಂಭಗೊಂಡ ಇಸ್ರೋ ಇಂದು ಪ್ರಪಂಚದ ಪ್ರಮುಖ ಬಾಹ್ಯಾಕಾಶ ಕೇಂದ್ರವಾಗಿ ಬೆಳೆದು ನಿಂತಿದೆ ಎಂದರೆ ಅದು ಕಡಿಮೆ ಸಾಧನೆ ಏನಲ್ಲ. ಎತ್ತಿನ ಗಾಡಿ ಮತ್ತು ಬೈಸಿಕಲ್ನಿಂದ ಆರಂಭಗೊಂಡ ಇಸ್ರೋದ ಓಟ ಇಂದು PSLV ಮತ್ತು GSLV ರಾಕೆಟ್ಗಳವರೆಗೂ ಬಂದು ನಿಂತಿದೆ ಎಂದರೆ ಅದೊಂದು ಮಹತ್ ಸಾಧನೆಯೇ ಸರಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತನ್ನ ಆರಂಭಿಕ ದಿನಗಳಿಂದ ಬಹಳ ದೂರದವರೆಗೆ ಸಾಗಿಬಿಟ್ಟಿದೆ. ಈ ಇಸ್ರೋವನ್ನು ಕಟ್ಟಿ ಬೆಳೆಸಲು ಆ ದಿನಗಳಲ್ಲಿ ವಿಕ್ರಮ್ ಸಾರಾಭಾಯ್ ಮತ್ತು ಭಾರತದ ಖ್ಯಾತ ಭೌತಶಾಸ್ತ್ರಜ್ಞ ಕಲ್ಪಾತಿ ರಾಮಕೃಷ್ಣ ರಾಮನಾಥನ್ ರವರು ಜೋಡೆತ್ತುಗಳಂತೆ ದುಡಿದಿದ್ದರು. ಇನ್ನು ಅನೇಕ ಖ್ಯಾತ ವಿಜ್ಞಾನಿಗಳು ಇವರೊಂದಿಗೆ ಟೊಂಕ ಕಟ್ಟಿ ನಿಂತಿದ್ದರು. ಇಸ್ರೋದ ಆರಂಭ ಮುಳ್ಳಿನ ಮೇಲಿನ ನಡಿಗೆಯಾಗಿತ್ತು. ನಾಸಾ ನೀಡಿದ್ದ ರಾಕೆಟ್ನ ಬಿಡಿಭಾಗಗಳನ್ನು ಸೈಕಲ್ ಮೂಲಕ ಭಾರತದ ಆರಂಭಿಕ ಉಪಗ್ರಹ ಉಡಾವಣಾ ಕೇಂದ್ರವಾಗಿದ್ದ ತುಂಬಾ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಬೇಕಿತ್ತು. 1981ರಲ್ಲಿ ಇಸ್ರೋ ತನ್ನ ಮೊದಲ ಸ್ಥಳೀಯ ಉಪಗ್ರಹವಾಗಿದ್ದ ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಎಕ್ಸ್ಪೆರಿಮೆಂಟ್ ಅಥವಾ ಆಪಲ್ ಎನ್ನುವ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು. ಆಗ ಪರೀಕ್ಷಾರ್ಥ ಉಡಾವಣೆಯ ಸಂದರ್ಭದಲ್ಲಿ ಇಸ್ರೋ ಎತ್ತಿನ ಗಾಡಿಯನ್ನ ಬಳಕೆ ಮಾಡಿತ್ತು. ಇಂತಹ ಇಸ್ರೋ ಇಂದು ಪ್ರಪಂಚದ 5ನೇ ಅತಿದೊಡ್ಡ ಬಾಹ್ಯಾಕಾಶ ಕೇಂದ್ರವಾಗಿ ಬೆಳೆದು ನಿಂತಿದೆ. ಇದೀಗ ಇಸ್ರೋ ಪ್ರೋಬಾ 3 ಎನ್ನುವ ಹೊಸ ಮಿಷನ್ ಅನ್ನ ಕೈಗೆತ್ತಿಕೊಂಡು ಇಡೀ ಪ್ರಪಂಚವೇ ಹುಬ್ಬೇರಿಸುವಂತೆ ಮಾಡಿದೆ. ಹಾಗಾದರೆ ಇಸ್ರೋ ಕೈಗೆತ್ತಿಕೊಂಡಿರುವ ಪ್ರೋಬಾ 3 ಮಿಷನ್ನ ಉದ್ದೇಶಗಳೇನು, ಮುಂದೆ ಅದರಿಂದ ಏನೆಲ್ಲ ಬದಲಾವಣೆಗಳಾಗಬಹುದು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಪ್ರೋಬಾ 3 ಮಿಷನ್ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗದ ಪ್ರಯತ್ನವಾಗಿದ್ದು, ಸೂರ್ಯನ ಕರೋನಾ ಮತ್ತು ಸೂರ್ಯನ ಹೊರಗಿನ ವಾತಾವರಣವನ್ನು ಅನ್ವೇಷಿಸಲು ವಿನ್ಯಾಸಗೊಳಿಸಲಾದ ಯೋಜನೆ ಇದಾಗಿದೆ. ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚು ಬಿಸಿಯಾಗಿರುವ ಕರೋನಾವನ್ನು ಅಧ್ಯಯನ ಮಾಡುವುದು ಮತ್ತು ಸೂರ್ಯನಿಂದ ಹೊರಹೊಮ್ಮುವ ಚಾರ್ಜ್ಡ್ ಕಣಗಳ ಸ್ಟ್ರೀಮ್ ಆಗಿರುವ ಸೌರ ಮಾರುತವನ್ನು ಅನ್ವೇಷಿಸುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಈ ಮಿಷನ್ನಲ್ಲಿ ನವೀನ ವಿನ್ಯಾಸ ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಬಳಸಲಾಗಿದ್ದು, ಭವಿಷ್ಯದ ಹವಾಮಾನ ಮುನ್ಸೂಚನೆ ಮತ್ತು ಸೌರ ಭೌತಶಾಸ್ತ್ರದ ಸಂಶೋಧನೆಗೆ ದಾರಿ ಮಾಡಿಕೊಡುತ್ತದೆ. ಪ್ರೋಬಾ 3 ಉಪಗ್ರಹಗಳ ಡಾಟಾ ವಿಜ್ಞಾನಿಗಳು ಬಾಹ್ಯಾಕಾಶ ಹವಾಮಾನ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಊಹಿಸಲು ಸಹಾಯ ಮಾಡುತ್ತದೆ. ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಸೂರ್ಯನ ರಚನೆ ಮತ್ತು ಸೂರ್ಯನ ಹೊರಗಿನ ವಾತಾವರಣವನ್ನು ಅಧ್ಯಯನ ಮಾಡುವುದು. ಪ್ರೋಬಾ 3 ಮಿಷನ್ ಸೂರ್ಯನ ಕರೋನಾದ ವಿವರವಾದ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಕೃತಕ ಸೌರ ಗ್ರಹಣಗಳನ್ನು ರಚಿಸುತ್ತದೆ. ಸುಮಾರು 18 ನಿಮಿಷಗಳ ಪ್ರಯಾಣದ ನಂತರ 44.5 ಮೀಟರ್ ಎತ್ತರದ ರಾಕೆಟ್ 555 kg ಪ್ರೋಬಾ 3 ಉಪಗ್ರಹಗಳನ್ನು ಬಯಸಿದ ಕಕ್ಷೆಗೆ ಸೇರಿಸುತ್ತದೆ. ಜೋಡಿ ಉಪಗ್ರಹಗಳಾಗಿರುವ ಕರೋನಾಗ್ರಾಫ್ ಮತ್ತು ಆಕಲ್ಟರ್ 150 ಮೀಟರ್ ಅಂತರದಲ್ಲಿ ಒಟ್ಟಿಗೆ ಹಾರುತ್ತವೆ. ಇದರಿಂದಾಗಿ ಆಕಲ್ಟರ್ ಎನ್ನುವ ಬಾಹ್ಯಾಕಾಶ ಉಪಗ್ರಹ ಸೂರ್ಯನ ಸೌರ ಡಿಸ್ಕ್ ಅನ್ನು ನಿರ್ಬಂಧಿಸುತ್ತದೆ ಮತ್ತು ಕರೋನಾಗ್ರಾಫ್ ಸೂರ್ಯನ ಕರೋನಾವನ್ನು ಅಧ್ಯಯನ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಸೂರ್ಯನ ಸೌರ ಡಿಸ್ಕ್ ಅನ್ನು ತಡೆಯುವಂತಹ ರಚನೆ ಸಾಮಾನ್ಯವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಸಂಭವಿಸುತ್ತದೆ. ಇಲ್ಲಿ ಈ ಕೃತಕ ಸೂರ್ಯಗ್ರಹಣದ ಪರಿಣಾಮವಾಗಿ ವಿಜ್ಞಾನಿಗಳಿಗೆ ಸೂರ್ಯನ ಕರೋನಾದ ಬಗ್ಗೆ ಅಧ್ಯಯನ ಮಾಡಲು ಒಂದಷ್ಟು ನಿಮಿಷಗಳ ಸಮಯ ದೊರೆಯುತ್ತದೆ. ಕರೋನಾಗ್ರಾಫ್ ಬಾಹ್ಯಾಕಾಶ ನೌಕೆಯಲ್ಲಿರುವ ಉಪಗ್ರಹವು ಸೂರ್ಯನ ಕರೋನಾದ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಸೆರೆ ಹಿಡಿಯುತ್ತದೆ. ಈ ಸೆಟಪ್ ಸಂಪೂರ್ಣ ಸೂರ್ಯಗ್ರಹಣದ ರೀತಿಯಲ್ಲೇ ಇರುತ್ತದೆ. ಇದು ಸಾಂಪ್ರದಾಯಿಕವಾಗಿ ಕೆಲವೇ ನಿಮಿಷಗಳವರೆಗೆ ಇರುತ್ತದೆ. ಪ್ರೋಬಾ 3 ಪ್ರತಿ ಕಕ್ಷೆಯಲ್ಲಿ 6 ಗಂಟೆಗಳ ನಿರಂತರ ವೀಕ್ಷಣೆಯನ್ನು ಒದಗಿಸುತ್ತದೆ ಮತ್ತು ಇದು ವಾರ್ಷಿಕವಾಗಿ ಸುಮಾರು 50 ನೈಸರ್ಗಿಕ ಸೂರ್ಯಗ್ರಹಣಗಳಿಗೆ ಸಮನಾಗಿರುತ್ತದೆ.
ಈ ಪ್ರೋಬಾ 3 ಮಿಷನ್ ಅನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಬಹುಮುಖ ರಾಕೆಟ್ಗಳಲ್ಲಿ ಒಂದಾಗಿರುವ PSLV C-59 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. PSLV ಅದರ ದಕ್ಷತೆಗೆ ಹೆಸರಾಗಿದ್ದು ಇದೊಂದು ಇಸ್ರೋ ನಿರ್ಮಿತ ಲಾಂಚಿಂಗ್ ವೆಹಿಕಲ್ ಆಗಿದೆ. ಬೇರೆ ಬೇರೆ ದೇಶಗಳ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿದ ಹೆಗ್ಗಳಿಕೆ ಕೂಡ ಈ PSLVಗಿದೆ. ಇನ್ನು ಈ PSLV 4 ಹಂತದ ರಾಕೆಟ್ ಆಗಿದ್ದು ಮೊದಲ 3 ಹಂತಗಳು ಘನ ಮತ್ತು ದ್ರವ ಪ್ರೊಪಲ್ಷನ್ ಸಿಸ್ಟಮ್ಗಳಿಂದ ಮತ್ತು 4ನೇ ಹಂತ ದ್ರವ ಇಂಜಿನ್ನಿಂದ ಚಾಲಿತವಾಗಿದೆ. PSLV ಸಣ್ಣ ಸಣ್ಣ ಉಪಗ್ರಹಗಳಿಂದ ಹಿಡಿದು ಭಾರವಾದ ದೊಡ್ಡ ಪೇಲೋಡುಗಳವರೆಗೆ ವಿವಿಧ ಪೇಲೋಡುಗಳನ್ನು ಹೊತ್ತೊಯ್ಯಬಲ್ಲದು. ಭೂಮಿಯ ವೀಕ್ಷಣೆಯಿಂದ ಅಂತರ್ಗ್ರಹ ಪರಿಶೋಧನೆಯವರೆಗೆ ಅನೇಕ ಕಾರ್ಯಾಚರಣೆಗಳಿಗೆ ಈ ರಾಕೆಟ್ ಅನ್ನು ಬಳಸಲಾಗಿದೆ. ಮಾರ್ಸ್ ಆರ್ಬಿಟರ್ ಮಿಷನ್ ಮತ್ತು ಚಂದ್ರಯಾನ 2 ಮಿಷನ್ಗಳಂತಹ ಅನೇಕ ಪ್ರಮುಖ ಕಾರ್ಯಾಚರಣೆಗಳನ್ನು ಈ PSLV ರಾಕೆಟ್ ಯಶಸ್ವಿಯಾಗಿ ಆರಂಭಿಸಿದೆ. PSLV C-59 ಮತ್ತೊಮ್ಮೆ ಇಸ್ರೋದ ಸಾಮರ್ಥ್ಯವನ್ನು ಜಗತ್ತಿನ ಮುಂದೆ ಸಾಬೀತುಪಡಿಸಿದೆ. ಕರೋನಾಗ್ರಾಫ್ ಅನ್ನು ಬಳಸಿಕೊಂಡು ಸೂರ್ಯನ ಕರೋನಾವನ್ನು ವೀಕ್ಷಿಸುವುದು ಈ ಮಿಷನ್ನ ಮುಖ್ಯ ಗುರಿಯಾಗಿದೆ. ಸೌರ ಗಾಳಿ ಮತ್ತು ಬಾಹ್ಯಾಕಾಶ ಹವಾಮಾನ ವಿದ್ಯಮಾನಗಳನ್ನು ಅಧ್ಯಯನ ಮಾಡಲು ಇದು ನಿರ್ಣಾಯಕವಾಗಿದೆ. ಸೂರ್ಯನನ್ನು ಅನ್ವೇಷಿಸುವುದರ ಜೊತೆಗೆ ಈ ಪ್ರೋಬಾ 3 ಬಾಹ್ಯಾಕಾಶ ಹವಾಮಾನ ಡೈನಾಮಿಕ್ಸ್ನಲ್ಲಿ ಅಮೂಲ್ಯವಾದ ಡಾಟಾವನ್ನು ಒದಗಿಸುತ್ತದೆ. ಇದು ಸೌರ ವಿಕಿರಣ ಮತ್ತು ಬಾಹ್ಯಾಕಾಶ ಅವಶೇಷಗಳಿಂದ ಉಪಗ್ರಹ ವ್ಯವಸ್ಥೆಗಳನ್ನು ರಕ್ಷಿಸಲು ಅವಶ್ಯಕವಾಗಿದೆ. ಪ್ರೋಬಾ 3 ಮಿಷನ್ ಕೇವಲ ಒಂದು ತಾಂತ್ರಿಕ ಪ್ರದರ್ಶನ ಮಾತ್ರವಲ್ಲ, ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅಂತಾರಾಷ್ಟ್ರೀಯ ಸಹಕಾರದಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಜಾಗತಿಕ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಭಾರತದ ಬೆಳೆಯುತ್ತಿರುವ ಪಾತ್ರವನ್ನು ಈ ಮಿಷನ್ ಸಾರುತ್ತಿದೆ. 2 ದಶಕಗಳ ನಂತರ ಇಸ್ರೋದೊಂದಿಗೆ ಮಿಷನ್ಗಳನ್ನು ಆರಂಭಿಸಲು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಿಂದಿರುಗಿರುವುದು ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ವಿರಾಜಮಾನವಾಗಿ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಭವಿಷ್ಯದ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಸ್ವರೂಪವನ್ನು ಬದಲಾಯಿಸುವ ಸಾಮರ್ಥ್ಯದೊಂದಿಗೆ ಡಿಸೆಂಬರ್ 5ರಂದು ಭಾರತದಿಂದ ಒಂದು ಜೋಡಿ ಬಾಹ್ಯಾಕಾಶ ನೌಕೆಯನ್ನು ಒಟ್ಟಿಗೆ ಉಡಾವಣೆ ಮಾಡಲಾಗಿದೆ. ಕೆನಡಾ ಸೇರಿದಂತೆ 14 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸದಸ್ಯ ರಾಷ್ಟ್ರಗಳು ಈ ಕಾರ್ಯಾಚರಣೆಯಲ್ಲಿ ಒಗ್ಗೂಡಿದ್ದವು. ಅದೇನೇ ಇದ್ರೂ ಪ್ರೋಬಾ 3 ಮಿಷನ್ನ ಯಶಸ್ವಿ ಉಡಾವಣೆ ವಿಶ್ವ ಬಾಹ್ಯಾಕಾಶ ಸಮುದಾಯದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದೆ ಎಂಬುದನ್ನು ತೋರಿಸುತ್ತಿದೆ. ಪ್ರೋಬಾ 3 ಸೂರ್ಯನ ಬಗ್ಗೆ ಹೊಸ ಮಾಹಿತಿಯನ್ನು ನೀಡುವುದು ಮಾತ್ರವಲ್ಲದೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭವಿಷ್ಯದ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಅಲ್ಲದೆ ಭಾರತದ ಇಸ್ರೋ ಈಗಾಗಲೇ ಮಿಷನ್ ಆದಿತ್ಯ L1 ಕೈಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಪ್ರೋಬಾ 3 ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದು ಗೆಳೆಯರೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಇಸ್ರೋ ಜಂಟಿಯಾಗಿ ಕೈಗೊಂಡಿರುವ ಪ್ರೋಬಾ 3 ಮಿಷನ್ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.